ಈ ಸ್ಟೋರಿಯನ್ನ ನೋಡ್ತಾ ಇದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ರೀತಿಯಾಗಿ ಅಲರ್ಟ್ ಆಗಿರ್ತಾರೆ ಅನ್ನುವಂಥದ್ದು ಬೆಳಕಿಗೆ ಬರುತ್ತೆ. ಹಾಸನದಿಂದ ಬರ್ತಾ ಇರುವಂತಹ ಸುದ್ದಿ ಇದು. ತಾಲೂಕು ಆಸ್ಪತ್ರೆಯಲ್ಲಿ ಇದ್ದಂತಹ ಸ್ಕ್ಯಾನಿಂಗ್ ಮಷಿನ್, ವೆಂಟಿಲೇಟರ್, ಆಕ್ಸಿಜನ್ ಸಿಲಿಂಡರ್ ಎಲ್ಲವನ್ನ ಕಳ್ಳತನ ಮಾಡಿದಾರಂತೆ. ಕಳ್ಳತನ ಆಗುವವರೆಗೂ ಏನ್ ಮಾಡ್ತಾ ಇದ್ರಪ್ಪ? ಅದೇನ್ ಸಣ್ಣ ವಸ್ತುನ ಜೇಬಲ್ಲಿ ಇಟ್ಕೊಂಡು ಹೋಗಕ್ಕೆ? ಸ್ಕ್ಯಾನಿಂಗ್ ಮಷಿನ್ ಕದ್ದೊಯ್ಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಲಕ್ಷಕ್ಕೂ ಹೆಚ್ಚು ಮೌಲ್ಯದ ವಸ್ತುಗಳ ಕಳ್ಳತನ ಆಗಿದೆ ಎನ್ನುವಂತ ಆರೋಪ ಈಗ. ಅಧಿಕಾರಿಗಳು ಆಸ್ಪತ್ರೆಯ ಪರಿಶೀಲನೆ ವೇಳೆ ಪ್ರಕರಣ ಬಯಲಿಗೆ ಬರ್ತಾ ಇದೆ. ಪರಿಶೀಲನೆ ವೇಳೆ ಸ್ಕ್ಯಾನಿಂಗ್ ಮಷಿನ್ ಇಲ್ಲದಿರೋದು ಪತ್ತೆ ಅಂತೆ. ಇನ್ಯಾವ ರೀತಿಯಾಗಿ ಯೂಸ್ ಮಾಡ್ತಾ ಇರಬೇಕು ಸ್ಕ್ಯಾನಿಂಗ್ ಮಷಿನ್ ಅನ್ನ, ಇನ್ಯಾವ ರೀತಿಯಾಗಿ ಅಲ್ಲಿ ಸಿಬ್ಬಂದಿಗಳು ಇರಬೇಕು ಅನ್ನುವಂಥದ್ದನ್ನ ನೋಡ್ಕೊಳ್ಳಿ. ಆಸ್ಪತ್ರೆಯ ಸಿಬ್ಬಂದಿ ಪ್ರದೀಪ್ ಸಹಾಯದಿಂದ ಈ ಕಳ್ಳತನ ಆಗಿದೆ ಅನ್ನುವಂಥದ್ದು ಬರ್ತಾ ಇದೆ. ಖಾಸಗಿ ಆಂಬ್ಯುಲೆನ್ಸ್ ಚಾಲಕ ಮಾಲೀಕನಿಂದ ಈ ಕಳ್ಳತನ ಆಗಿದೆ ಅನ್ನುವಂತಹ ಮಾಹಿತಿಗಳಿಗೆ ಬರ್ತಾ ಇರೋದು. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ತಾಲೂಕು ಆಸ್ಪತ್ರೆಯಲ್ಲಿರುವಂತಹ ಸ್ಕ್ಯಾನಿಂಗ್ ಮಷಿನ್, ವೆಂಟಿಲೇಟರ್, ಆಕ್ಸಿಜನ್ ಸಿಲಿಂಡರ್ ಅನ್ನ ಹಾಡ ಹಗಲೇ ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಯಾರು ಹೇಳೋನಿಲ್ಲ, ಯಾರು ಕೇಳೋನಿಲ್ಲ. ಯಾರು ಕೇಳೋರೇನು? ಇನ್ನು ಹೋಗ್ಬಿಟ್ಟು ಯಾವುದೋ ಖಾಸಗಿ ಆಸ್ಪತ್ರೆಯಲ್ಲಿ ಇಟ್ಬಿಟ್ಟು ದುಡ್ಡು ಮಾಡ್ತಾ ಇರ್ತಾರೇನೋ, ಅಥವಾ ಪ್ರೈವೇಟ್ ಲ್ಯಾಬ್ ಇಟ್ಕೊಂಡಿರ್ತಾರೇನೋ. ಇನ್ಯಾವ ರೀತಿಯಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಇದ್ರಿ ಸಿಬ್ಬಂದಿಗಳು? ಎಲ್ಲಿ ಊಟಕ್ಕೆ ಹೋಗ್ಬಿಟ್ಟು ವಾಕಿಂಗ್ ಹೋಗಿದ್ರಾ? ಇಲ್ಲ ಟೀ ಕಾಫಿ ಕುಡಿಯೋಕ್ಕಂತೇಳಿ ಮನೆಗೆ ಹೋಗಿದ್ರಾ? ಇಲ್ಲ ರಜೆ ಹಾಕೊಂಡು ಹೋಗ್ಬಿಟ್ಟು ಬಾಗಿಲು ಓಪನ್ ಮಾಡಿಟ್ಟು ಹೋಗಿದ್ರಾ? ಯಾರು ಒಬ್ರು ಇರಲಿಲ್ಲ ಸಿಬ್ಬಂದಿ? ಇನ್ನೇನು ಮಾಡೋದು? ಬೇಲಿ ಎದ್ದು ಹೊಲ ಮೇಯ್ದ ಕತೆ ಅಲ್ವಾ? ಅಲ್ಲಿರುವಂಥ ಓರ್ವ ಸಿಬ್ಬಂದಿನೇ ಇದರಲ್ಲಿ ಶಾಮೀಲಾಗಿದೆ ಅಂದ ಮೇಲೆ ಇನ್ಯಾರು ದಾದ್ ಪಿರಿಯೋದಿಲ್ಲ, ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ. ನಮ್ಮ ಇವರಿಗೆ ಜೂನಿಯರ್ ಡಾಕ್ಟರ್ಸ್ ಬರ್ತಾರಲ್ಲ, ಅವರಿಗೋಸ್ಕರ ಒಂದು ರೂಮ್ ಇರ್ಲಿಕ್ಕೆ ಅಂತ ಅಲ್ಲಿ ನಮ್ಮಲ್ಲಿ ಸ್ಕ್ಯಾನಿಂಗ್ ಡಾಕ್ಟರ್ ಇಲ್ಲಲ್ಲ, ಸೊ ಹಾಗಾಗಿ ಅಲ್ಲಿ ಅವ್ರಿಗೆ ಇರ್ಲಿಕ್ಕೆ ಅಂತ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಸೊ ಆ ಸ್ಕ್ಯಾನಿಂಗ್ ಮಷಿನ್ ಅಲ್ಲಿದ್ರೆ ಅವ್ರು ಓಡಾಡೋದಲ್ಲ ರಾತ್ರಿ ಎಲ್ಲ ಸರಿ ಆಗಲ್ಲ ಅಂದ್ಕೊಂಡು ನಾವೇನಂದ್ವಿ, ಸ್ಕ್ಯಾನಿಂಗ್ ಮಷಿನ್ ನಾವು ತಗೊಂಡೋಗಿ ಅಲ್ಲಿ ನಮ್ದು ICU ಇದೆ, ICU ಅಲ್ಲಿ ಇಡ್ರಿ ಅಂತ ಹೇಳಿದ್ವಿ. ಅದು ಏನಾಗಿದೆ ಅಂದ್ರೆ ICU ಅಲ್ಲಿ ಇಡಕ್ ಹೋಗಿದ್ದಾನೆ, ಅದು ಬೀಗ ಇಲ್ಲ ಅನ್ಕೊಂಡು ಮತ್ತೆ ಎಲ್ಲ ಇಡಕ್ಕಾಗಲ್ಲ ಅನ್ಕೊಂಡು ಅವ್ರ ಮನೆಗೆ ಹೋಗಿ ಯಾವಾಗ ಇಟ್ಕೊಂಡಿದ್ದಾನ ಅಂತ ಅಲ್ಲ, ಅವ್ನು ಮೋಸ್ಟ್ಲಿ ಅವನು ಯಾವಾಗ ಇಟ್ಕೊಂಡಿದ್ದಾನ ಅಂತ ಗೊತ್ತಿಲ್ಲ. ಅವನು ಹೇಳಿದ್ರು, ಇಲ್ಲ ಮೇಡಮ್ ನೀವು ಮೊನ್ನೆಗೆ ನೀವು ಹೇಳಿದಾಗ ನಾನು ತಂದೆ, ಅದು ಬೀಗ ಇರಲಿಲ್ಲ, ಸಂಜೆ. ನನ್ನ ಸಹೋದ್ಯೋಗಿ ಈಗ ಹಾಸನ ಪ್ರತಿನಿಧಿ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಇಡೋಕ್ ಜಾಗ ಇಲ್ಲ ಅಂತೇಳಿ ಮನೆಗೆ ತಗೊಳ್ಳೋದಾದ್ರೆ ಆಸ್ಪತ್ರೆಯಲ್ಲಿ ಮಲಗಿಸೋಕೆ ಪೇಷಂಟ್ಗಳಿಗೆ ಜಾಗ ಇಲ್ಲ, ಅವ್ರ ಮನೆಯಲ್ಲಿ ಬೆಡ್ ಹಾಕೊಡಕ್ಕೆ ಹೇಳ್ರಿ, ಪೇಷಂಟ್ಗಳಿಗೆ ಅಲ್ಲೇ ಟ್ರೀಟ್ಮೆಂಟ್ ಮಾಡಿದ್ರಾಯ್ತು. ಯಾರ್ರೀ ಇವರೆಲ್ಲ? ಯಾರು ಇರ್ಲಿಲ್ವಾ ಅಲ್ಲಿ ಸಿಬ್ಬಂದಿಗಳು? ಅರುಣ್, ನಿಜಕ್ಕೂ ಇದು ಅಧಿಕಾರಿಗಳು ಶಾಮೀಲಾಗಿರ್ತಕ್ಕಂಥದ್ದು, ಹಾಗೆ ಅವರ ಬೇಜವಾಬ್ದಾರಿತನ ಇದರಲ್ಲಿ ಎದ್ದು ಕಾಣ್ತದೆ. ಯಾಕೆಂದ್ರೆ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಬೇಲೂರು ತಾಲೂಕು ಆಸ್ಪತ್ರೆಯಲ್ಲಿ ಪ್ರಮುಖವಾದಂತಹ ವಸ್ತುಗಳು ಕಳ್ಳತನವಾಗ್ತದೆ. ಅದರಲ್ಲೂ ವೆಂಟಿಲೇಟರ್ ಇರ್ಬೋದು, ಸ್ಕ್ಯಾನಿಂಗ್ ಮಿಷಿನ್ಗಳಿರ್ಬೋದು, ಅವೆಲ್ಲವೂ ಸಹ ಕಳ್ಳತನ ಆಗಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂತಹ ಒಬ್ಬ ಸಿಬ್ಬಂದಿ ಆಂಬುಲೆನ್ಸ್ ಏನ್ ಖಾಸಗಿ ಇರ್ತಾನೆ ಅವನ ಜೊತೆ ಸೇರಿ ಕಳ್ಳತನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸಿಲಿಂಡರ್ಗಳು ಏನಿರ್ತದೆ ಆಕ್ಸಿಜನ್, ಅವನು ಸಹ ಕಳ್ಳತನ ಮಾಡ್ತದೆ. ಇವೆಲ್ಲವೂ ಸಹ ಡೈರಿಯಲ್ಲಿ ನೋಟ್ ಆಗಿದೆ ಅಂತ ಅಲ್ಲಿ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೂ ಸಹ ಯಾರು ಇದರ ಬಗ್ಗೆ ತಲೆಯನ್ನ ಕೆಡಿಸ್ಕೊಂಡಿರಲಿಲ್ಲ. ಪ್ರತಿನಿತ್ಯವೂ ಸಹ ಸಾಕಷ್ಟು ಕಳ್ಳತನಗಳು ನಡೀತಾ ಇರ್ತದೆ. ಈ ಬಗ್ಗೆ ಏನು ದೂರುಗಳು ಬಂದಿರ್ತದೆ. ಅಲ್ಲದೆ ಪ್ರಮುಖವಾಗಿ ಆಸ್ಪತ್ರೆಗೆ ಗರ್ಭಿಣಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಹಾಗಾಗಿಯೇ ಇಲ್ಲಿಗೆ ವೈದ್ಯರನ್ನ ನೇಮಕ ಮಾಡಬೇಕಂತ ಒಂದು ದೊಡ್ಡ ಕೂಗು ಇರ್ತದೆ. ಹಾಗಾಗಿಯೇ DH ಆದಂತಹ ಅನಿಲ್ ಕುಮಾರ್ ಅವರು ಆಸ್ಪತ್ರೆಗೆ ಭೇಟಿಯನ್ನ ನೀಡಿರ್ತಾರೆ. ಈ ಸಂದರ್ಭದಲ್ಲಿ ಆಸ್ಪತ್ರೆಯನ್ನ ಪರಿಶೀಲನೆ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ರೂಮ್ ನಲ್ಲಿ ಸ್ಕ್ಯಾನಿಂಗ್ ಮಿಷಿನೇ ಇರೋದಿಲ್ಲ. ಆಗ ಕೂಡಲೇ ಅವರು CCTVಯನ್ನ ತೆಗೆದು ನೋಡ್ತಾರೆ. ತೆಗೆದು ನೋಡಿದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತ ಸಿಬ್ಬಂದಿ ಪ್ರದೀಪ್ ಹಾಗೂ ಸೂಫಿಯಾನ್ ಅಂತ ಏನು ಆಂಬುಲೆನ್ಸ್ ಖಾಸಗಿ ಚಾಲಕ ಇದ್ದಾನೆ, ಆತ ಮಿಷಿನ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರೋದು ಕಂಡು ಬರ್ತಿದೆ. ಅವರು ಹೇಳ್ತಾ ಇದ್ರೆ ಹಿಂದ್ಗಡೆ ಇರ್ತಕ್ಕಂತಹ ಏನು ಇವರಿಗೆ ಸಿಬ್ಬಂದಿಗಳಿಗೆ ಕೊಟ್ಟಿರ್ತಕ್ಕಂಥ ವಸತಿ ಗೃಹಗಳಿದೆ, ಅಲ್ಲಿ ತಗೊಂಡೋಗಿ ಇಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಮೇಲ್ನೋಟಕ್ಕೆ ಕಂಡು ಬರ್ತಿದ್ದ ಪ್ರಕಾರ ಕಳೆದ 2 ವರ್ಷಗಳಿಂದಲೂ ಸಹ ಪ್ರಮುಖವಾದಂತಹ ವಸ್ತುಗಳು ಅಂದ್ರೆ 24 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ವಸ್ತುಗಳನ್ನ ಕಳವು ಮಾಡಲಾಗಿದೆ. ಈ ದೃಶ್ಯ ಏನು CCTVಯಲ್ಲಿ ಕಂಡು ಬಂದ ಕೂಡಲೇ ಅಲ್ಲಿರ್ತಕ್ಕಂತಹ ಏನು ಬುಕ್ ಅನ್ನ ಬರ್ದಿರ್ತಾರೆ ಅವೆಲ್ಲವನ್ನು ಪರಿಶೀಲಿಸಿ ಈಗ ದೂರನ್ನ ಕೊಡ್ಲಿಕ್ಕೆ DH ಅವರು ಅಲ್ಲಿನ ತಾಲೂಕು ವೈದ್ಯಾಧಿಕಾರಿಗೆ ಸೂಚನೆಯನ್ನ ನೀಡಿದರೆ, ಏನು ಪ್ರಕರಣ ದಾಖಲಾದ ನಂತರ ಇದರ ಸತ್ಯಾಸತ್ಯತೆ ಬಗ್ಗೆ ತನಿಖೆಯನ್ನ ನಡೆಸಿ ಆ ನಂತರದಲ್ಲಿ ಕ್ರಮ ಕೈಗೊಳ್ಳುವಂತ ಒಂದು ಭರವಸೆಯನ್ನ ನೀಡಿದರೆ, ಅಲ್ಲದೆ ಏನು ಕಳವಾಗಿರ್ತಕ್ಕಂತಹ ವಸ್ತುಗಳೇನಿದೆ ಅವೆಲ್ಲವನ್ನು ಸಹ ವಾಪಸ್ ಆಸ್ಪತ್ರೆಗೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕ್ರಮಗಳನ್ನ ಕೈಗೊಳ್ಳುತ್ತೇವೆ ಅಂತ ಒಂದು ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ಅರುಣ್. ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.